ವಿದ್ಯಾರ್ಥಿಗಳೇ, ಅಧ್ಯಾಯ 2ಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಜಿ.ಎಸ್. ಗುರೆಯವರು ಜಾತಿ ಮತ್ತು ಅದರ ಗುಣಲಕ್ಷಣಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು. ಅದರ ಜೊತೆಗೆ ಜಾತಿ ಯಾವ ರೀತಿಯಾಗಿ ಬದಲಾವಣೆಯನ್ನು ಹೊಂದಿತು ಎನ್ನುವಂಥದ್ದನ್ನು ಕೂಡ ನಾವು ಇಂದಿನ ತರಗತಿಯಲ್ಲಿ ನಾವು ನೋಡಿದ್ದಾಯಿತು. ಈಗ ಭಾರತದ ಹಿಂದುಳಿದ ವರ್ಗಗಳು ಮತ್ತೊಂದು ಪರಿಕಲ್ಪನೆ, ಅಧ್ಯಾಯ 2ರಲ್ಲಿ ಬರುವಂತ ಒಂದು ಬಹುಮುಖ್ಯ ಪರಿಕಲ್ಪನೆ ಭಾರತದ ಹಿಂದುಳಿದ ವರ್ಗಗಳು. ಬಹುಶಃ ಜಗತ್ತಿನ ಯಾವುದೇ ಸಮಾಜದಲ್ಲಿಯೂ ಕೂಡ ಕಂಡು ಬಂದಿರತಕ್ಕಂಥ ಕೆಲವು ಪರಿಕಲ್ಪನೆಗಳು ನಮ್ಮ ದೇಶದಲ್ಲಿ ಇನ್ನೂ ಕೂಡ ಜೀವಂತವಾಗಿವೆ. ಇಲ್ಲಿ ಹಿಂದುಳಿದ ವರ್ಗಗಳು ಅಂದ ತಕ್ಷಣ ಯಾವ ರೀತಿಯಾಗಿ ಹಿಂದುಳಿದಿದ್ದಾರೆ ಅಂದ್ರೆ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮತ್ತು ಸಾಮಾಜಿಕ ಉನ್ನತ ಅಂತಸ್ತನ್ನು ಪಡೆಯದೇ ಇರುವಂತ ಕೆಲವು ವರ್ಗಗಳು ಸಾಮಾನ್ಯವಾಗಿ ಹಿಂದುಳಿದ ವರ್ಗಗಳು. ನಿಮಗೆ 2 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಹಿಂದುಳಿದ ವರ್ಗಗಳು ಎಂದರೇನು ಅಂದ್ರೆ ಸಾಮಾಜಿಕವಾಗಿಯೂ ಶೈಕ್ಷಣಿಕವಾಗಿಯೂ ರಾಜಕೀಯವಾಗಿಯೂ ಆರ್ಥಿಕವಾಗಿಯೂ ಹಿಂದುಳಿದ ಎಲ್ಲಾ ಸಮೂಹಗಳು ಹಿಂದುಳಿದ ವರ್ಗಗಳು. ಆದರೆ ಕೆಲವು ಸಮೂಹಗಳು ಅಸ್ಪೃಶ್ಯತೆಯ ಒಂದು ನೋವುಗಳನ್ನು ಅನುಭವಿಸುವಂತ ಸಮುದಾಯಗಳು ಕೂಡ ಹಿಂದುಳಿದ ವರ್ಗಗಳಲ್ಲಿ ಸೇರಿಕೊಂಡಿವೆ. ಹಾಗೆಯೇ ಇನ್ನೂ ಕೂಡ ಕಾಡಿನ ಅಂಚಿನಲ್ಲಿ ವಾಸ ಮಾಡತಕ್ಕಂತ ಸಮುದಾಯಗಳು ಕೂಡ ಹಿಂದುಳಿದ ವರ್ಗಗಳ ಒಂದು ಪಟ್ಟಿಗೆ ಸೇರಿವೆ. ಮತ್ತು ನಾವು ವಿಶಾಲಾತ್ಮಕವಾಗಿ ನೋಡಿದಾಗ ಮಹಿಳೆಯರು ಕೂಡ ನಾವು ಹಿಂದುಳಿದ ವರ್ಗಗಳ ಒಂದು ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಒಂದು ಸಾಕಷ್ಟು ಅವಕಾಶಗಳಿವೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಹೀಗಾಗಿ ಹಿಂದುಳಿದ ವರ್ಗ ಎನ್ನುವಂಥದ್ದು ಬಹುಮುಖ್ಯವಾಗಿ ಒಂದು ಸಾಕ್ಷರತೆಯ ಒಂದು ಪ್ರಮಾಣ ಕಡಿಮೆ, ಅಲ್ಲಿ ಶೋಷಣೆ, ಬಡತನ ಇತ್ಯಾದಿ ಎಲ್ಲ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥವು. ನಿಮಗೆ ಅಂಥವು ಯಾವುವು ಎನ್ನುವಂಥದ್ದನ್ನ ನಿಮಗೆ ಇಲ್ಲಿ ಕೇಳಬಹುದು. ಮತ್ತು ಖ್ಯಾತ ನ್ಯಾಯಮೂರ್ತಿ ಕೆ ಸುಬ್ಬರಾವ್ ಅವರು ತಿಳಿಸುವ ಹಾಗೇನೆ ಹಿಂದುಳಿದ ವರ್ಗಗಳಂದ್ರೆ ಜಾತಿ, ಧರ್ಮ, ಜನಾಂಗ, ಭಾಷೆ, ವೃತ್ತಿ ಮುಂತಾದ ವಿಷಯಗಳಲ್ಲಿ ಹಿಂದುಳಿದಿವೆ ಎನ್ನುವಂಥದ್ದನ್ನ ನಾವಿಲ್ಲಿ ಹೇಳುವಂಥದ್ದು. ಮತ್ತು ವಿಶೇಷವಾಗಿ ಈ ಎಲ್ಲ ಜಾತಿ, ಜನಾಂಗ, ಧರ್ಮ, ವೃತ್ತಿ ಈ ಎಲ್ಲ ವಿಷಯಗಳಲ್ಲಿ ಇವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿರುವ ಸಮೂಹಗಳು. ಇವರನ್ನ ನಾವು ಹಿಂದುಳಿದ ವರ್ಗಗಳು ಎಂದು ಕರೆಯುತ್ತೇವೆ. ಅಂತ ಹಿಂದುಳಿದ ವರ್ಗಗಳು ಯಾವ್ಯಾವು ಎನ್ನುವಂಥದ್ದು, ಯಾವುದಾದ್ರೂ 2 ಹಿಂದುಳಿದ ವರ್ಗಗಳನ್ನ ಹೆಸರಿಸಿ ಎನ್ನುವಂತ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅವರು ಯಾರ್ಯಾರು ಅಂತಂದ್ರೆ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳು. ಇಂಗ್ಲಿಷ್ ನಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್. ಅಂದ್ರೆ ಇಲ್ಲಿ ಇವೆಲ್ಲವೂ ಕೂಡ ಹಿಂದುಳಿದ ವರ್ಗಗಳು ಅಂತ ಕರೀತೀವಿ ನಾವು. ಬಹುಮುಖ್ಯವಾಗಿ ಇವು 3 ಗುರುತಿಸ್ತಾ ಇದ್ದೀವಿ. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಈ ಹಿಂದುಳಿದ ವರ್ಗಗಳು ಇವತ್ತು ಕೂಡ ಒಂದು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾನವಾಗಿ ಬೆಳಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣಗಳು ಸಾಕಷ್ಟು. ಶತಶತಮಾನಗಳ ಕಾಲದಿಂದಲೂ ರೂಢಿಸಿಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯಗಳಾಗಿರ್ಬೋದು, ಅಥವಾ ಅಲ್ಲಿನ ಒಂದು ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ಅಥವಾ ಇಲ್ಲಿನ ಅಧಿಕಾರಗಳನ್ನ, ಅಂತಸ್ತುಗಳನ್ನ ಮತ್ತು ಸಂಪತ್ತನ್ನ ನಾವೇ ಪಡಿಬೇಕು ಎನ್ನುವಂತ ಇತರೆ ವರ್ಗಗಳ ಹುನ್ನಾರಗಳು ಇರಬಹುದು. ಇವೆಲ್ಲ
ವರ್ಗಗಳು ಸಾಮಾಜಿಕವಾಗಿ ಅಂಚಿಗೆ ತಳ್ಳಲ್ಪಟ್ಟಿವೆ. ಇವುಗಳನ್ನು ನಾವು ಹಿಂದುಳಿದ ವರ್ಗಗಳು ಎಂದು ಕರೆಯುತ್ತೇವೆ. ಹಾಗಾಗಿ ಹಿಂದುಳಿದ ವರ್ಗಗಳು ಎಂದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದ ಸಮೂಹಗಳೆಲ್ಲವೂ ಹಿಂದುಳಿದ ವರ್ಗಗಳು ಎನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ತದನಂತರ ಅದರಲ್ಲಿ ಮತ್ತೆ ಒಂದು ಪರಿಕಲ್ಪನೆ ಬರ್ತಾ ಇದೆ. ಒಂದೇದು ಆ ಹಿಂದುಳಿದ ವರ್ಗಗಳ ಆ 3 ಪರಿಕಲ್ಪನೆಗಳಲ್ಲಿ ಒಂದನೇದು ಪರಿಶಿಷ್ಟ ಜಾತಿಗಳು ಅಂತ ಕರೀತೀವಿ. ಪರಿಶಿಷ್ಟ ಜಾತಿಗಳು ಇಂಗ್ಲಿಷ್ ನಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಕರೀತೀವಿ. ಆ ಮುಜಮ್ದಾರ್ ಅವರು ಹೇಳ್ತಾರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದ್ರೆ ಏನು ಅಥವಾ ಪರಿಶಿಷ್ಟ ಜಾತಿ ಎಂದರೇನು ಎನ್ನುವಂಥದ್ದನ್ನು ಹೇಳ್ತಾರೆ. ಸಂಪ್ರದಾಯ ಮತ್ತು ಮೇಲ್ಜಾತಿಯವರಿಂದ, ನಮ್ಮ ಭಾರತೀಯ ಸಂಪ್ರದಾಯ ಮತ್ತು ಮೇಲ್ಜಾತಿಯವರಿಂದ ಸಾಮಾಜಿಕವಾಗಿ ಜಾರಿಗೊಳಿಸಲ್ಪಟ್ಟ, ಇದು ನಿಸರ್ಗ ಅಲ್ಲ, ದೈವ ಸೃಷ್ಟಿ ಅಲ್ಲ, ಸಾಮಾಜಿಕವಾಗಿ ಜಾರಿಗೊಳಿಸಲ್ಪಟ್ಟ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಅನರ್ಹತೆಗೆ ಒಳಗಾದ ಅಸ್ಪೃಶ್ಯ ಜಾತಿಗಳೇ ಪರಿಶಿಷ್ಟ ಜಾತಿಗಳು. ಇವತ್ತು ಸಾಕಷ್ಟು ಪ್ರತಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ತರದ ಒಂದು ವ್ಯವಸ್ಥೆಯನ್ನು ನಾವು ಕಾಣುತ್ತೇವೆ. ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿದೆ. 17ನೇ ವಿಧಿ, ಸಂವಿಧಾನದ 17ನೇ ವಿಧಿ, 1955ರ ಕಾಯ್ದೆ, 1979, 86, ಇತ್ತೀಚಿನ 2005ರ ಕಾಯ್ದೆ, ಈ ಎಲ್ಲಾ ಕಾಯ್ದೆಗಳಲ್ಲಿ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ಅಸ್ಪೃಶ್ಯತೆ ಆಚರಣೆ ಮಾಡುವಂಥದ್ದು ನ್ಯಾಯಾಂಗದ ದೃಷ್ಟಿಯಿಂದ ಇದು ತಪ್ಪು, ಇದಕ್ಕೆ ಕ್ರೂರವಾಗಿರುವಂತಹ ಒಂದು ಶಿಕ್ಷೆ ಇದೆ. ಆದ್ರೆ ಇನ್ನೂ ಕೂಡ ಅದು ಜೀವಂತವಾಗಿದೆ. ಅದು ವಿಶೇಷವಾಗಿ ಕಣ್ಣಿಗೆ ಕಾಣದೇ ಇರುವಂತ ಒಂದು ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ತರದ ಒಂದು ಸಂಪ್ರದಾಯಗಳು ಇನ್ನೂ ಕೂಡ ಜೀವಂತವಾಗಿವೆ. ಸೊ ಹಾಗಾಗಿ ಅಸ್ಪೃಶ್ಯ ಜಾತಿಗಳೇ ಪರಿಶಿಷ್ಟ ಜಾತಿಗಳು ಅಂತ ಹೇಳ್ತಾರೆ. ಮತ್ತೆ ಇಂದಿನ ಅಧ್ಯಾಯಗಳಲ್ಲಿ ನಾವು ನೋಡಿದಂತೆ ವೃತ್ತಿ ಅನರ್ಹತೆ, ಶೈಕ್ಷಣಿಕ ಅನರ್ಹತೆ, ವೈವಾಹಿಕವಾಗಿರ್ತಕ್ಕಂಥ ಒಂದು ನಿರ್ಬಂಧಿತವಾಗಿರ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಪ್ರವೇಶ ಇಲ್ಲದೆ ಇರ್ತಕ್ಕಂಥದ್ದು, ಇವೆಲ್ಲವುಗಳ ಗುಣಲಕ್ಷಣಗಳನ್ನ ಡಾಕ್ಟರ್ GS ಗುರಿ ಅವರ ಒಂದು ತಿಳಿಸುವಂತ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಹೀಗಾಗಿ ಇಲ್ಲಿ ಪರಿಶಿಷ್ಟ ಜಾತಿಗಳು ಎನ್ನುವಂಥದ್ದು ಒಂದು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪ್ರತ್ಯೇಕವಾಗಿ ಇವತ್ತು ಕೂಡ ಜೀವಿಸುವಂತ ಒಂದು ಪರಿಕಲ್ಪನೆ. ಈ ಪರಿಶಿಷ್ಟ ಜಾತಿ ಸಾಮಾನ್ಯವಾಗಿ ವಿವಿಧ ಹೆಸರುಗಳ ಮೂಲಕ ಇವತ್ತು ಕೂಡ ನಾವು ಗುರುತಿಸ್ತಕ್ಕಂಥದ್ದು. ಉದಾಹರಣೆಯಾಗಿ 1928ರಲ್ಲಿ ಸೈಮನ್ ಆಯೋಗ ಪ್ರಪ್ರಥಮ ಬಾರಿಗೆ ಪರಿಶಿಷ್ಟ ಜಾತಿ ಅಥವಾ ಶೆಡ್ಯೂಲ್ಡ್ ಕ್ಯಾಸ್ಟ್ ಎಂಬ ಪದವನ್ನ ಬಳಕೆ ಮಾಡಿತು ಅಥವಾ ಪರಿಚಯಿಸಿತು. ನಿಮಗೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾನೆ. ಪರಿಶಿಷ್ಟ ಜಾತಿ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಯಾರು? ಸೈಮನ್ ಆಯೋಗ 1928 ಬ್ರಾಕೆಟ್ ನಲ್ಲಿ ಬ್ರಿಟಿಷರು, ಅಥವಾ ಪ್ರಪ್ರಥಮ ಬಾರಿಗೆ ಪರಿಶಿಷ್ಟ ಜಾತಿ ಎಂಬ ಪದವನ್ನು ಪರಿಚಯಿಸಿದ್ದು ಬ್ರಿಟಿಷರು ಎನ್ನುವಂಥದ್ದು ಬ್ರಾಕೆಟ್ ನಲ್ಲಿ 1928 ಸೈಮನ್ ಆಯೋಗ ಎನ್ನುವಂಥದ್ದು ಪರಿಶಿಷ್ಟ ಜಾತಿಗಳನ್ನ ಗುರುತಿಸಲಿಕ್ಕೆ ಬಳಕೆ ಮಾಡಿರುವಂತ ಒಂದು ಪದ. ಮುಂದೆ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿಗಳನ್ನ ಬಹಿಷ್ಕೃತ ವರ್ಗ ಅಂತ ಕರೀತಾರೆ. ಅಂದ್ರೆ ಮೇಲ್ಜಾತಿಯವರಿಂದ ಅನೇಕ ಅನರ್ಹತೆಗೆ ಒಳಗಾಗಿರುವಂತ ಸಮುದಾಯ
ಮತ್ತು ಆ ಮೇಲ್ಜಾತಿಯವರಿಂದ ಅನೇಕ ಅರ್ಹತೆಗೆ ಒಳಗಾಗಿ ಬಹಿಷ್ಕೃತಗೊಂಡಿರ್ತಕ್ಕಂಥವ್ರು. ಆ ಕಾರಣಕ್ಕಾಗಿನೇ ಅವ್ರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ವಾಸಸ್ಥಾನವನ್ನ ಕಾಣ್ತೀವಿ. ಒಬ್ಬ ನಾಗರಿಕ ಜೀವಿಸ್ಲಿಕ್ಕೆ ಏನೇನ್ ಬೇಕೋ ಅವೆಲ್ಲ ಸೌಲಭ್ಯಗಳು ಇಲ್ಲದೆ ಇರುವಂತ ಒಂದು ಸ್ಥಿತಿಯನ್ನ ನಾವು ಕಾಣುವಂಥದ್ದು. ಸೊ ಹಾಗಾಗಿ ಇವರನ್ನ ಬಹಿಷ್ಕೃತ ವರ್ಗ ಎನ್ನುವಂತ ಒಂದು ಅರ್ಥದಲ್ಲಿ ಕಾಣುವಂಥದ್ದು. ಬ್ರಿಟಿಷರು ಇದನ್ನೇನಂತ ಕರೀತಾರೆ ಅಂತಂದ್ರೆ ದಮನಿತ ವರ್ಗ, ಅಂದ್ರೆ ದಮನಕ್ಕೆ ಒಳಗಾಗಿರುವಂತ ಒಂದು ವರ್ಗವನ್ನೇ ಪರಿಶಿಷ್ಟ ಜಾತಿಗಳು. ಹಾಗೆಯೇ 1931 ಜನಗಣತಿಯ ಪ್ರಕಾರ ಬಾಹ್ಯ ಜಾತಿಗಳು ಅಂತ ಕರೀತಾರೆ. ಅಂದ್ರೆ ಯಾಕೆ ಬಾಹ್ಯ ಜಾತಿಗಳು ಅಂತ ಕರೀತಾರಂದ್ರೆ ಪ್ರತ್ಯೇಕವಾಗಿ ವಾಸ ಮಾಡ್ತಾರೆ. ಮೇಲ್ಜಾತಿಯರೆಲ್ಲರೂ ಕೂಡ ಒಂದ್ ಸೈಡ್, ಇವರು ಊರಿನ ಅಂಚಿ ಅಥವಾ ಕೊನೆಯ ಭಾಗಕ್ಕೆ ವಾಸ ಮಾಡುವಂತವ್ರು. ಕಾರಣ ಯಾಕೆ ಅಂತಂದ್ರೆ ಹಲವಾರು ತರದ ಅನರ್ಹತೆ ಮತ್ತು ಹಲವಾರು ತರದ ಅವಕಾಶಗಳಿಂದ ಅವರನ್ನು ವಂಚಿಸಿದ್ದೀವಿ, ಶೋಷಣೆ ಒಳಗಾಗಿದ್ದಾರೆ, ಅಸ್ಪೃಶ್ಯತೆ ಅಂತ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಹೀಗಾಗಿ ಬಾಹ್ಯ ಜಾತಿಗಳು. ಮುಂದೆ 1935 ಭಾರತ ಸರ್ಕಾರಿ ಕಾಯ್ದೆಯಲ್ಲಿ ಅಧಿಕೃತವಾಗಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಎನ್ನುವಂಥದ್ದು ಅಥವಾ ಪರಿಶಿಷ್ಟ ಜಾತಿ ಎಂಬ ಪದ ಅಧಿಕೃತವಾಗಿ ಅಲ್ಲಿ ಬಳಕೆಗಾಯಿತು. ಈಗಲೂ ಕೂಡ ಅದನ್ನ ಪರಿಶಿಷ್ಟ ಜಾತಿ ಅಥವಾ ಶೆಡ್ಯೂಲ್ಡ್ ಕಾಸ್ಟ್ ಎನ್ನುವಂತ ಅಥವಾ ಶೆಡ್ಯೂಲ್ಡ್ ಕ್ಯಾಸ್ಟ್ ಎಂತಕ್ಕಂಥ ಒಂದು ಪರಿಕಲ್ಪನೆ ಹಿನ್ನೆಲೆಯಲ್ಲಿ ನಾವು ಬಳಸುವಂತದ್ದನ್ನು ನಾವು ಇಲ್ಲಿ ಕಾಣುವಂಥದ್ದು. ಈ ಎಲ್ಲ ಪ್ರಕಾರವಾಗಿಯೇ ಇವರನ್ನ ಅಂತವರು ಯಾರು? ಸಾಮಾನ್ಯವಾಗಿ ಪರಿಶಿಷ್ಟ ಜಾತಿಗಳನ್ನ ಯಾರು? ಉದಾಹರಣೆ, ಅವರನ್ನ ಈ ಹಿಂದೆ ನಾವು ಚಾಂಡಾಲ ಅಂತ ಕರಿತಿದ್ವಿ, ಅವರ್ಣೀಯ ಅಂತ ಕರಿತಿದ್ವಿ, ಅತಿಶೂದ್ರರು ಅಂತ ಕರಿತಿದ್ವಿ, ಪಂಚಮರು ಅಂತ ಕರಿತಿದ್ವಿ. ಅಂದ್ರೆ ಇಲ್ಲಿ ಸ್ಪರ್ಶಕ್ಕೆ ಯೋಗ್ಯರಾಗಿ ಅಲ್ಲದವರು ಅಂತ ಇದ್ರ ಅರ್ಥ, ಅಸ್ಪೃಶ್ಯರು. ಸೊ ಈ ಹೆಸರಿನಿಂದ ನಾವು ಕರೀತಕ್ಕಂಥದ್ದು. ಹಾಗೆ ನಿಮ್ಗೆ ಹೇಳ್ತಾರೆ, ಭಾರತದ ಯಾವುದಾದರೂ 2 ಪರಿಶಿಷ್ಟ ಜಾತಿಗಳನ್ನು ಹೆಸರಿಸಿ, 2 ಅಂಕದ ಪ್ರಶ್ನೆ. ಅಲ್ಲಿ ಬಂಗಿ, ಚಮ್ಮ, ವಲಯ, ಮಾದಿಗ, ಬೋವಿ, ಲಂಬಾಣಿ ಅಥವಾ ಆದಿ ದ್ರಾವಿಡ, ಆದಿ ಕರ್ನಾಟಕ ಇವೆಲ್ಲವುಗಳನ್ನು ನೀವು ಬರೀಬಹುದು. ಬಹುಮುಖ್ಯವಾಗಿ ಇವತ್ತು ಇಷ್ಟು ಕ್ಯಾಸ್ಟ್ಗಳನ್ನ ಬರಿಬೇಕಾಗುತ್ತೆ ಮತ್ತು ಕರ್ನಾಟಕದ ಯಾವುದಾದ್ರೂ 2 ಪರಿಶಿಷ್ಟ ಜಾತಿಗಳನ್ನ ಹೆಸರಿಸಿ ಎನ್ನುವಂಥದ್ದನ್ನು ಕೂಡ ಕೇಳಬಹುದು. ಅವ ನೀವು ಬರಿಬಹುದು, ಬೋವಿ ಅಂತ ಬರಿಬಹುದು, ಲಂಬಾಣಿ ಅಂತ ಬರಿಬಹುದು, ಅಥವಾ ಆದಿ ದ್ರಾವಿಡ ಅಂತ ಬರಿಬಹುದು, ಆದಿ ಕರ್ನಾಟಕ ಅಂತ ಬರಿಬಹುದು. ಇವೆಲ್ಲವೂ ಕೂಡ ಪರಿಶಿಷ್ಟ ಜಾತಿಯ ಪಟ್ಟಿಗೆ ಒಳಪಟ್ಟಿರುವಂತವು. ಸೊ ಇಲ್ಲಿ ವಿದ್ಯಾರ್ಥಿಗಳೇ ಇಷ್ಟು ನಮಗೆ ಪರಿಕಲ್ಪನೆ ಬರಬೇಕು. ಇವರನ್ನ ಯಾವ ಕಾರಣಕ್ಕಾಗಿನೇ ನಾವು ಬಾಹ್ಯಗೊಳಿಸಿದ್ವಿ, ನಮ್ಮ ಸಂಪ್ರದಾಯ ಇದು ಆ ಕಾರಣಕ್ಕಾಗಿನೇ ಪೂರ್ವಗ್ರಹ ಪೀಡಿತತನದಿಂದ. ಇದು ನಿಸರ್ಗದಲ್ಲ, ದೈವ ಸೃಷ್ಟಿಯಲ್ಲ, ಮಾನವ ನಿರ್ಮಿತ, ವಿಶೇಷವಾಗಿ ಸಮಾಜದಿಂದಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದಕ್ಕೆ ಯಾವುದೇ ತರದ ಆಧಾರಗಳಿಲ್ಲ, ಎಲ್ಲಿಯೂ ಕೂಡ ಇದಕ್ಕೆ ಒಂದು ವೈಜ್ಞಾನಿಕ ದೃಷ್ಟಿಕೋನ ಇಲ್ಲ. ಇದಕ್ಕೆ ಸಾಕಷ್ಟು ಜನ ಸಂಶೋಧನೆಯನ್ನ ಮಾಡಿ ಇಷ್ಟು ವ್ಯಾಖ್ಯಾನಗಳನ್ನ ನೀಡಿರುವಂಥದ್ದು. ಸೊ ಇಲ್ಲಿ ಪರಿಶಿಷ್ಟ ಜಾತಿ ಪದವನ್ನ ನಾವೇನು ಸಮಾಜದಲ್ಲಿ ಕೀಳಾಗಿ ಕಾಣ್ತಾ ಇದ್ವಿ, ಸೊ ಆ ಕೀಳಾಗಿ ಕಾಣುವಂಥದ್ದನ್ನ ಸಾಮಾನ್ಯವಾಗಿ ಗೌರವಯುತವಾಗಿ ಅವರನ್ನ ನಡೆಸ್ಕೋಬೇಕು ಎನ್ನುವಂತ ಒಂದು ದೃಷ್ಟಿಯಲ್ಲಿ ಗುಜರಾತಿನ ಸಂತ ನರಸಿಂಹ ಮೆಹ್ತಾ ಎನ್ನುವಂತವರು,
ಗುಜರಾತಿನ ಒಬ್ಬ ಸಂತರು, ಅಥವಾ ಗುಜರಾತಿನ ನರಸಿಂಹ ಮೆಹ್ತಾ ಎನ್ನುವಂತ ಒಬ್ಬ ಸಂತ ಪರಿಶಿಷ್ಟ ಜಾತಿಗಳನ್ನ ಹರಿಜನ ಅಂತ ಕರೀತಾರೆ. ಪ್ರಪ್ರಥಮ ಬಾರಿಗೆ ಹರಿಜನ. ನಿಮಗೆ ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ. ಹರಿಜನ ಎಂಬ ಪದವನ್ನ ಪರಿಚಯಿಸಿದವರು ಯಾರು ಅಥವಾ ಮೊದಲು ಬಳಸಿದವರು ಯಾರು ಅಂದ್ರೆ ನರಸಿಂಹ ಮೆಹ್ತಾ. ಗುಜರಾತಿನ ಸಂತ ನರಸಿಂಹ ಮೆಹ್ತಾ. ಈ ಹರಿಜನ ಎಂಬ ಪದವನ್ನ ಹೆಚ್ಚು ಜನಪ್ರಿಯಗೊಳಿಸಿದವರು ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿ ಅದ್ ಹೆಚ್ಚು ಜನಪ್ರಿಯಗೊಳಿಸಿದವರು. ಮತ್ತೊಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಅಂತ ಕೇಳ್ತಾರೆ. ಅವ ನೀವು ಮಹಾತ್ಮ ಗಾಂಧೀಜಿ ಅಂತ ಬರಬೇಕು. ಯಾಕೆಂದ್ರೆ ಒಂದು ಅಂಕಕ್ಕೆ ಎರಡು ತರದ ಪ್ರಶ್ನೆಯನ್ನು ಕೇಳ್ತಾರೆ. ಪರಿಚಯ ಮಾಡಿದವರು ಬೇರೆ, ಜನಪ್ರಿಯಗೊಳಿಸಿದವರು ಬೇರೆ. ಆ ಕಾರಣಕ್ಕಾಗಿ ನಮಗೆ ಒಂದು ಸ್ಪಷ್ಟವಾದ ಪರಿಕಲ್ಪನೆ ಇರಬೇಕು. ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ನರಸಿಂಹ ಮೆಹ್ತಾ, ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಮಹಾತ್ಮ ಗಾಂಧೀಜಿ. ಇವೆರಡು ನೆನಪಿನಲ್ಲಿ ಒಂದು ಅಂಕ ನಿಮಗೆ ಡೆಫಿನೆಟ್ ಆಗಿ ಸಿಗುವಂತದ್ದು ಮಕ್ಕಳೇ. ಸೊ ಹೀಗೆ ಇಲ್ಲಿ ಹರಿಜನ ಅಂದ್ರೆ ದೇವರ ಮಕ್ಕಳು ಎನ್ನುವಂತ ಒಂದು ದೃಷ್ಟಿಯಲ್ಲಿ ಇವರನ್ನ ಸಂಬೋಧಿಸ್ತಾರೆ. ಕಾರಣ ಯಾಕೆಂದ್ರೆ ಎಲ್ಲೋ ಮೇಲ್ಜಾತಿಯವರು ಅಥವಾ ನಮ್ಮ ಸಂಪ್ರದಾಯಗಳು ಇವರನ್ನ ನಾನಾ ಕಾರಣಗಳಿಂದ ಬಹಿಷ್ಕಾರ ಹಾಕಿದ್ವಿ, ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದ್ವಿ. ಹಾಗಾಗಿ ಇವರು ಬೇರೆಯವರು ಯಾರಲ್ಲ, ಹರಿಜನ ಅಂದ್ರೆ ಇವು ದೇವರ ಮಕ್ಕಳು, ಹರಿಯ ಮಕ್ಕಳು. ಹಾಗಾಗಿ ಇವರನ್ನ ನಾವು ಹತ್ರ ಕರ್ಕಬೇಕು, ಇವರನ್ನ ಪ್ರೀತಿಸಬೇಕು ಎನ್ನುವಂತ ಒಂದು ಕಾರಣಕ್ಕಾಗಿನೇ ಇಲ್ಲಿ ನರಸಿಂಹ ಮೆಹ್ತಾ ಮತ್ತು ಮಹಾತ್ಮ ಗಾಂಧಿ ಅವರು ಪ್ರಯತ್ನವನ್ನು ಪಟ್ಟರು. ವಿಶೇಷವಾಗಿ ಮಹಾತ್ಮ ಗಾಂಧಿಯವರು ಹರಿಜನ ಕಾಲೋನಿಗಳಲ್ಲಿ ಹೋಗಿ ಅಥವಾ ಅವರ ತಂಗುವಂತ ಪ್ರದೇಶಕ್ಕೆ ಹೋಗಿ ಅವರು ಸೇವೆಯನ್ನ ಮಾಡ್ತಾರೆ. ಕಸ ಕಡ್ಡಿಗಳನ್ನ ಗುಡಿಸ್ತಾರೆ. ಅವರ ಶ್ರೀಮತಿಯವರು ಅವರು ಸೇರ್ಕೊಂಡು ಅಕ್ಷರವನ್ನು ಕಲಿಸ್ತಾರೆ. ಅವರ ಬದುಕನ್ನು ಸುಧಾರಿಸ್ತಾರೆ ಮಹಾತ್ಮ ಗಾಂಧಿ ವಿಶೇಷವಾಗಿ. ಮತ್ತು ಸಾರ್ವಜನಿಕ ಸಭೆ ಒಳಗಡೆ ಮೇಲ್ಜಾತಿಯವರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ದಯಮಾಡಿ ಇವರಿಗೆ ನೀವು ಅಸ್ಪೃಶ್ಯತೆ ಆಚರಣೆಯನ್ನು ಮಾಡಬೇಡಿ, ಇವರು ಹರಿಯ ಮಕ್ಕಳು, ಇವರು ನಾವೆಲ್ಲ ಒಂದೇ ಎನ್ನುವಂತ ಒಂದು ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಮನವಿಯನ್ನ ಮಾಡಿಕೊಳ್ತಾರೆ ಮತ್ತು ಅವಿರತವಾಗಿ ಶ್ರಮವನ್ನು ಪಡ್ತಾರೆ. ಜೀವನದ ಉದ್ದಕ್ಕೂ ಕೂಡ ಈ ಅಸ್ಪೃಶ್ಯತೆ ಎನ್ನುವಂಥದ್ದನ್ನು ಹೋಗ್ಲಾಡಿಸಲಿಕ್ಕೆ ತಮ್ಮದೇ ಆಗಿರುವಂತಹ ಒಂದು ಪ್ರಯತ್ನವನ್ನ ಮುಂದುವರಿಸ್ತಾರೆ. ಹಾಗಾದ್ರೆ ಈ ಅಸ್ಪೃಶ್ಯತೆ ಆಚರಣೆ ಮಾಡಲಿಕ್ಕೆ ಬಹುಮುಖ್ಯ ಕಾರಣ ಒಂದು ಜಾತಿ ವ್ಯವಸ್ಥೆ. ಆ ಜಾತಿ ಹುಟ್ಟಲಿಕ್ಕೆ ವರ್ಣ ಕಾರಣ. ವರ್ಣಗಳಲ್ಲಿ ಯಾರ್ಯಾರು ವರ್ಣದವರು ಯಾವ್ಯಾವ ವೃತ್ತಿಯನ್ನು ಮಾಡಬೇಕು ಎನ್ನುವಂತ ಒಂದು ನಿಯಮ ಇತ್ತು. ಅದು ಮುಂದುವರೆದು ಸಾಂಪ್ರದಾಯಿಕ ಜಾತಿಗಳಾದವು. ಆ ಜಾತಿಗಳೇ ಮತ್ತೆ ಏನಾದವು ಅಂತಂದ್ರೆ ಈ ತರದ ಒಂದು ಅಸ್ಪೃಶ್ಯತೆಯಂತಹ ಒಂದು ಅಮಾನವೀಯವಾಗಿರ್ತಕ್ಕಂಥ ಒಂದು ಆಚರಣೆ ಪದ್ಧತಿ ಜಾರಿಗೆ ಬರಲಿಕ್ಕೆ ಸಾಧ್ಯತೆ ಆಯಿತು ಎನ್ನುವಂಥದ್ದನ್ನ ಇಲ್ಲಿ ನಾವು ನೋಡೋದಾದ್ರೆ, ವಿಶೇಷವಾಗಿ ಪರಿಶಿಷ್ಟ ಜಾತಿಗಳು ಅಥವಾ ಅಸ್ಪೃಶ್ಯತೆ ಎನಿಸಿಕೊಂಡ ಅಂತಕ್ಕಂಥವ್ರು ಸಾಮಾಜಿಕವಾಗಿ ಪರಿಗಣಿಸಲ್ಪಟ್ಟ ಹಿನ್ನೆಲೆಯಲ್ಲಿ ಇವ್ರು ಯಾಕೆ ಇನ್ನೂ ಕೀಳಾಗಿ ಕಾಣ್ತಿದ್ರು ಇವ್ರನ್ನಂದ್ರೆ, ಸತ್ತ ಪ್ರಾಣಿಗಳನ್ನ ಊರಿಂದ ಆಚೆ ಹಾಕುವುದು, ಚರ್ಮ ಕೆಲಸಗಳನ್ನ ಸಂಸ್ಕರಣೆ ಮಾಡುವಂಥದ್ದು, ಊರಿನ ದನ ಕರುಗಳನ್ನ ಸಾಗಿಸುವಂಥದ್ದು, ಅಥವಾ ಊರಿನ ಕಸ ಕಡ್ಡಿಗಳನ್ನ ಶುಚಿ ಮಾಡುವಂಥದ್ದು. ಇವೆಲ್ಲ ಕಾರಣದಿಂದ ಇವರನ್ನ ಅಸ್ಪೃಶ್ಯರು, ವಲಸು ವೃತ್ತಿ ಮಾಡುವವರು, ಈ ವಲಸು ವೃತ್ತಿ ಮಾಡುವವರಿಗೆ ಒಂದು ಗೌರವ ಸ್ಥಾನಮಾನಗಳು ತುಂಬಾ ಕಡಿಮೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣುವಂಥದ್ದು. ಮತ್ತು ವಿಶೇಷವಾಗಿ ಒಂದು ಶವ ಸಂಸ್ಕಾರದ ಸಂದರ್ಭದಲ್ಲಿ ಇವತ್ತು ಕೂಡ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಆ ಊರಿನ ಶವ ಸಂಸ್ಕಾರ ಸಂದರ್ಭದಲ್ಲಿ
ಕುಣಿಯನ್ನು ತೋಡ್ತಕ್ಕಂಥವ್ರು ಪರಿಶಿಷ್ಟ ಜಾತಿಗಳು. ಅನೇಕ ಊರುಗಳಲ್ಲಿ ದನ ಕರುಗಳು ಸಾವಾದ್ರೆ ಅದನ್ನು ಊರು ಆಚೆ ಹಾಕೋದು ಪರಿಶಿಷ್ಟ ಜಾತಿಗಳು. ಅಂದ್ರೆ ನೋಡ್ರಿ, ಸೊಸೈಟಿಗೆ ಚೆನ್ನಾಗಿರ್ಬೇಕು, ಸಮಾಜ ಚೆನ್ನಾಗಿರ್ಬೇಕು, ಎಲ್ಲ ಆರೋಗ್ಯವಾಗಿರ್ಬೇಕು ಅಂತ ಅನ್ಕೊಂಡು ಅವರು ಮಾಡುವಂತ ಕೆಲಸ ಪವಿತ್ರವಾದ ಕೆಲಸ. ಆದ್ರೆ ಅಂತ ಪವಿತ್ರವಾಗಿರ್ತಕ್ಕಂಥ ಕೆಲಸ ಮಾಡುವವರನ್ನೇ ನಾವು ಏನಂತ ಕರಿತೀವಿ? ಅಸ್ಪೃಶ್ಯರು ಅಂತ ಕರಿತೀವಿ. ಅವ್ರನ್ನ ಊರ ಆಚೆ ಇಟ್ಟಿದ್ವಿ. ನಾವು ಅವ್ರನ್ನ ಪ್ರೀತಿಸ್ಬೇಕಾಗಿತ್ತು, ಹತ್ರ ಕರ್ಕೋಬೇಕಾಗಿತ್ತು, ಸನ್ಮಾನಿಸ್ಬೇಕಾಗಿತ್ತು. ಕಾರಣ ಯಾಕಂತಂದ್ರೆ ಇವತ್ತು ಆ ಊರಿಷ್ಟು ಸ್ವಚ್ಛವಾಗಿದೆ ಅಂತಂದ್ರೆ, ನಾವೆಲ್ಲ ರೋಗದಿಂದ ಮುಕ್ತವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ನಿಮ್ಮ ಸೇವೆ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಅವರನ್ನು ನಾವು ಕೀಳಾಗಿ ಕಾಣ್ತಾ ಇದ್ದೀವಿ ಎನ್ನುವಂಥದ್ದು ಕೂಡ ಬಹಳಷ್ಟು ನಾವು ಇವತ್ತಿನ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು 2011ರ ಜನಗಣತಿಯ ದಾಖಲೆಗಳ ಪ್ರಕಾರ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಅಂತಂದ್ರೆ ಉತ್ತರ ಪ್ರದೇಶ. ಮತ್ತೆ 2011ರ ಜನಗಣತಿಯ ಪ್ರಕಾರ ಪರಿಶಿಷ್ಟ ಜಾತಿಗಳ ಒಟ್ಟು ಪ್ರಮಾಣ 15.7ರಷ್ಟು. ನಮ್ಮ ದೇಶದ ಒಂದು ಜನಸಂಖ್ಯೆ ಗಣತಿಯನ್ನು ನೋಡಿದ್ರೆ 2011ರ ಪ್ರಕಾರ 15.7ರಷ್ಟು ಜನ ಪರಿಶಿಷ್ಟ ಜಾತಿಗಳು. ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ 22.3ರಷ್ಟು ಜನ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಗಳು ಇರುವಂತ ಒಂದು ಸಂದರ್ಭವನ್ನ ನಾವು ಕಾಣತಕ್ಕಂಥದ್ದು. ಹಾಗೆಯೇ ಪಶ್ಚಿಮ ಬಂಗಾಳ, ಬಿಹಾರ್, ತಮಿಳುನಾಡು, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಕರ್ನಾಟಕ, ಮಹಾರಾಷ್ಟ್ರ ಈ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಪರಿಶಿಷ್ಟ ಜಾತಿಗಳು ಇರುವಂತದ್ದನ್ನು ನಾವಿಲ್ಲಿ ಗುರುತಿಸುವಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಪರಿಶಿಷ್ಟ ಜಾತಿಗಳು ಎಲ್ಲ ಒಂದು ಸಂದರ್ಭದಲ್ಲಿ ಕೂಡ ಪ್ರತಿಯೊಂದು ಊರಿನಲ್ಲಿ ಕೂಡ ಇರುವಂತದ್ದನ್ನು ನಾವಿಲ್ಲಿ ಕಾಣುವಂಥದ್ದು. ಹೀಗಾಗಿ ಪರಿಶಿಷ್ಟ ಜಾತಿಗಳು ಇಲ್ಲದೆ ಊರು ತುಂಬಾ ಅಪರೂಪ. ಎಲ್ಲಾ ಒಂದು ರಾಜ್ಯಗಳಲ್ಲೂ ಕೂಡ, ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲಾ ತಾಲೂಕುಗಳಲ್ಲಿ ಕೂಡ ನಾವಿಲ್ಲಿ ಕಾಣುವಂಥದ್ದು. ಇವತ್ತು ಕೂಡ ಒಂದು ಕಾನೂನಿನ ಪ್ರಕಾರವಾಗಿ ಕೆಲವೊಂದು ಸಾಂಪ್ರದಾಯಿಕ ಉದ್ಯೋಗಗಳು ಹೋಗಿರಬಹುದು, ಆದ್ರೆ ಇನ್ನೂ ಸಾಂಪ್ರದಾಯಿಕ ಉದ್ಯೋಗಗಳಿವೆ. ಒಂದು ಸಾಂಪ್ರದಾಯಿಕವಾಗಿ ಅಸ್ಪೃಶ್ಯತೆ ಆಚರಣೆ ಮಾಡುವಂತವರು ಇದ್ದಾರೆ. ಇವತ್ತು ಅದೆಷ್ಟೋ ಗ್ರಾಮಗಳಲ್ಲಿ ಇವರಿಗೆ ಕ್ಷೌರದ ಅಂಗಡಿಗೆ ಪ್ರವೇಶ, ದೇವಸ್ಥಾನಕ್ಕೆ ಪ್ರವೇಶ ಇರ್ತಕ್ಕಂಥದ್ದು, ಮತ್ತು ಅನೇಕ ಮೇಲ್ಜಾತಿಯವರು ಅನುಭವಿಸುವಂತ ಇತರೆ ವರ್ಗದಿಂದ ಸಿಗುವಂತ ಒಂದು ಸೇವಾ ಸೌಲಭ್ಯಗಳು ಇವರಿಗೆ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಇವೆಲ್ಲವೂ ಕೂಡ ಇವರು ವಂಚಿತರಾಗಿದ್ದಾರೆ. ಎಷ್ಟೇ ಹೋರಾಟ ಮಾಡಿದರೂ ಕೂಡ, ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಃ ಪರಿಶಿಷ್ಟ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವರು, ಆ ನೋವುಗಳನ್ನು ಅನುಭವಿಸಿರ್ತಕ್ಕಂಥವರು, ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಎನ್ನುವಂತ ಒಂದು ಕನಸನ್ನ ಕಂಡಿರ್ತಕ್ಕಂಥವರು, ಜೀವನದ ಉದ್ದಕ್ಕೂ ಕೂಡ ಶೋಷಿತರ ಪರವಾಗಿ, ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಜನವರ್ಗದ ಪರವಾಗಿ, ಆ ಅಸ್ಪೃಶ್ಯರ ಪರವಾಗಿ ಅವರು ಅವಿರತವಾಗಿರ್ತಕ್ಕಂಥ ಒಂದು ಶ್ರಮವನ್ನ ಹಾಕಿರ್ತಕ್ಕಂಥವ್ರು. ಆ ಮೂಲಕವಾಗಿನೇ ಸ್ವತಃ ಅವರೇ ಶಾಲಾ ಕಾಲೇಜುಗಳನ್ನ ತೆಗೆದುಕೊಟ್ಟು ಶಿಕ್ಷಣ ನೀಡಿರ್ತಕ್ಕಂಥದ್ದು, ತರಬೇತಿಯನ್ನ ಕೊಟ್ಟಿರ್ತಕ್ಕಂಥದ್ದು, ಸಂಘಟನಾ ಶಕ್ತಿ ಹೋರಾಟಕ್ಕೆ ಮುಂಚೂಣಿಯಲ್ಲಿ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು, ರಾಜಕೀಯ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಬರಲಿಕ್ಕೆ ಅವ್ರಿಗೆ ಒಂದು ಮಾರ್ಗದರ್ಶನವನ್ನ ನೀಡಿರುವಂಥದ್ದು. ಹೀಗೆ ಇಡೀ ಜೀವನಮಾನದ ಉದ್ದಕ್ಕೂ ಕೂಡ ಈ ಪರಿಶಿಷ್ಟ ಜಾತಿಗಳ ಅನುಭವಿಸುವಂತ ನೋವುಗಳನ್ನ ಈ ಸಮಾಜದಿಂದ ಆಚೆ ಹಾಕ್ಲಿಕ್ಕೆ ಸಾಕಷ್ಟು ಶ್ರಮವನ್ನು ಪಡ್ತಾರೆ. ಅದ್ರ ಜೊತೆಗೆ ಅವನ್ನೆಲ್ಲವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾರೆ. ವಿಶೇಷ ಅಂದ್ರೆ ಯಾವ ಕಾರಣಕ್ಕಾಗಿನೇ ನಾವೇನು ಸಾಂಪ್ರದಾಯಿಕ ಸಿದ್ಧಾಂತ ಅಂತ ಕರಿತೀವಿ, ಬ್ರಹ್ಮನ ವಿರಾಟ್ ರೂಪದಿಂದ, ಅಂದ್ರೆ ಬ್ರಹ್ಮನಿಂದ ಸೃಷ್ಟಿ ಆಯ್ತು ಜಗತ್ತು, ಬ್ರಹ್ಮನ ವಿರಾಟ್ ರೂಪದಿಂದ, ಬ್ರಹ್ಮನ ಮುಖದಿಂದ ಬ್ರಾಹ್ಮಣ, ಬ್ರಹ್ಮನ ತೋಳಿನಿಂದ ಕ್ಷತ್ರಿಯ, ಬ್ರಹ್ಮನ ತೊಡೆಯಿಂದ ವೈಶ್ಯ, ಬ್ರಹ್ಮನ ಪಾದದಿಂದ ಶೂದ್ರ ಜನಿಸಿದ.
ಏನು ಈ ಸಾಂಪ್ರದಾಯಿಕ ಸಿದ್ಧಾಂತ ಏನಿದೆ ಅಥವಾ ಒಂದು ಕರ್ಮ ಸಿದ್ಧಾಂತ ಏನಿದೆ, ಇವುಗಳನ್ನ ಕೂಲಂಕುಷವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಇವಕ್ಕೆ ಯಾವುದೇ ತರದ ಒಂದು ದೈವಿ ಲೇಪನ ಅಥವಾ ದೇವ ಸೃಷ್ಟಿ ಇಲ್ಲ ಅಥವಾ ನಿಸರ್ಗದತ್ತವಾಗಿ ಇಲ್ಲ ಅಥವಾ ಇನ್ಯಾವುದೇ ಕಾರಣಕ್ಕೆ ಉದ್ಭವ ಆಗಿಲ್ಲ, ಇದು ಮನುಷ್ಯ ನಿರ್ಮಿತ, ಮಾನವನೇ ನಿರ್ಮಾಣ ಮಾಡಿದ, ಈ ಸಮಾಜವೇ ನಿರ್ಮಾಣ ಮಾಡಿದೆ. ಹೀಗಾಗಿ ಇವೆಲ್ಲವೂ ಕೂಡ ಇಲ್ಲಿಂದ ತೊಲಗಬೇಕಾಗಿದೆ ಎನ್ನುವಂತ ಒಂದು ಸಾಕಷ್ಟು ಒಂದು ಪರಿಶ್ರಮವನ್ನ ಹಾಕಿರ್ತಕ್ಕಂಥವ್ರು. ಹೀಗಾಗಿ ಪರಿಶಿಷ್ಟ ಜಾತಿ ಅಂದ್ರೆ ಏನು, ಪರಿಶಿಷ್ಟ ಜಾತಿಗಳಂದ್ರೆ ಯಾರು, ಅದನ್ನ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಸಂಬೋಧಿಸಿದ್ರು, ಇಷ್ಟು ನಾವು ವಿಷಯಗಳನ್ನ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು ಅಂತ ಕರಿತೀವಿ ನಾವು, ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ಪಡೆಯೋಣ. ಅಲ್ಲಿ ತನಕ ನೀವು ಕೇಳಿರ್ತಕ್ಕಂಥ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಟು ಗ್ರಹಿಸಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಇದು ಈಗಲೂ ಕೂಡ ಇದೆಯಾ, ಹಾಗಾದ್ರೆ ನನ್ನ ಪಾತ್ರ ಏನಿದೆ ಆಚೆ ತಳ್ಳಲಿಕ್ಕೆ ಅಂದ್ರೆ ಅಸ್ಪೃಶ್ಯತೆ ಅಥವಾ ಇದೇನು ಮೇಲು ಕೀಳಿದ ಶ್ರೇಷ್ಠ ಕನಿಷ್ಠ ಎನ್ನುವಂತ ಒಂದು ಪರಿಕಲ್ಪನೆಯನ್ನ ಹೊಡೆದಾಡಿಸ್ಲಿಕ್ಕೆ ನನ್ನಿಂದ ಏನ್ ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ನೀವು ಆಲೋಚನೆ ಮಾಡೋದ್ರ ಜೊತೆ, ಯಾಕಂದ್ರೆ ನಾವೆಲ್ಲ ಸಮಾಜ ಶಾಸ್ತ್ರದ ವಿದ್ಯಾರ್ಥಿಗಳಾಗಿರೋದ್ರಿಂದ ಇವೆಲ್ಲವುಗಳನ್ನ ಸುಧಾರಿಸ್ಬೇಕು. ಆ ಹಿನ್ನೆಲೆಯಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ಒಂದು ಮಾತು ಹೇಳ್ತಾರೆ, ಸಮಾಜ ಹೇಗಿದೆಯೋ ಹಾಗೆಯೇ ಅದನ್ನು ವಿಶ್ಲೇಷಣೆ ಮಾಡುವಂತದ್ದಲ್ಲ ಒಬ್ಬ ಅಧ್ಯಯನಕಾರನ ಉದ್ದೇಶ, ಬದಲಾಗಿ ಸಮಾಜವನ್ನ ಸರಿಯಾದ ದಿಕ್ಕಿನತ್ತ ಬದಲಾಯಿಸುವುದೇ ಒಬ್ಬ ಅಧ್ಯಯನಕಾರ, ಒಬ್ಬ ಸಂಶೋಧಕ, ಒಬ್ಬ ವಿದ್ಯಾರ್ಥಿಯ ಪಾತ್ರ. ಆ ಹಿನ್ನೆಲೆಯಲ್ಲಿ ನಮ್ಮ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಾಗಿ ಇವುಗಳನ್ನು ಹೋಗ್ಲಾಡಿಸಲಿಕ್ಕೆ ನನ್ನ ಪಾತ್ರ ಏನು ಎನ್ನುವಂಥದ್ದು, ಮತ್ತು ವೈಜ್ಞಾನಿಕವಾಗಿ ನಾವಿದನ್ನ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ತೌಲಾನಿಕ ಅಧ್ಯಯನದ ಮೂಲಕ ನಾವು ಕಂಡುಕೊಂಡ್ರೆ, ಗ್ರಹಿಸಿದರೆ ನಮಗೆ ಖಂಡಿತ ಅರ್ಥ ಆಗುತ್ತೆ, ಓ ಇದು ತಪ್ಪು ನಾವು ಮಾಡುವಂಥದ್ದು ಎನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಮಕ್ಕಳೇ, ನೆಕ್ಸ್ಟ್ ಮುಂದಿನ ಅಧ್ಯಾಯದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ.